ಬೋಂಡಕ್ಕಿಂತ ಖುಷಿಯಾಗಿದೆ ಏನಂದ್ರೆ ನಿಜ ನನ್ಗೆ ಇಷ್ಟು ದಿನ ಒಬ್ರು ಸಬ್ಸ್ಕ್ರೈಬ್ ಮಾಡ್ತಾ ಇರ್ಲಿಲ್ಲ. 45 ವಿಡಿಯೋ ಹಾಕಿದೀನಿ, ಒಬ್ರು ಒಂದು ಸಬ್ಸ್ಕ್ರೈಬರ್ ಮಾಡ್ತಿರ್ಲಿಲ್ಲ. ನಾನು 1 ಲಕ್ಷ ಸಬ್ಸ್ಕ್ರೈಬರ್ ಆದ್ರೆ ನನಗೆ ಒಂದು 50,000ದಿಂದ 1 ಲಕ್ಷ ವ್ಯೂಸ್ ಬಂದ್ರೆ ಪ್ರತಿ ವಿಡಿಯೋಗೂ ನಾನು ಆಫೀಸ್ಗೆ ಹೋಗ್ಬೇಕು. ಆಫೀಸ್ ಯಾಕಂದ್ರೆ ನಮಗೆ ಫಸ್ಟ್ ಕೈ ಹಿಡಿದದ್ದೇ ಆಫೀಸ್. ಇವತ್ತು ಸುಸ್ತಾಗೋಯ್ತು, ಸಿಗಾಬಿಟ್ಟು ನಂಗೆ ಭಯ ಆಗ್ತಿತ್ತು. ಅವ್ರು ಅಷ್ಟು ವೆಯ್ಟ್ಸ್ ಆಗ್ತಿದ್ರೆ ಭಯ ಆಗ್ತಿತ್ತು. ಇವತ್ತು ನೈಟ್ ಡಿನ್ನರ್ ಬಂದ್ಬಿಟ್ಟು ರಾಗ ಮುದ್ದೆ. ಹಲೋ ಗೈಸ್, ಮಚ್ಚಲ್ಲಿ ಹೊಡೆದ್ರೆ ಒಂದೇ ಲವಲ್ ಬಿದ್ರೆ ಬದುಕೋದೇ ಡೌಟ್. ನಾವು ಸತ್ಯವನ್ನು ಹೇಳ್ತೇವೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಹೊಸ ವ್ಲಾಗ್ ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ಏನ್ ಅಡಿಗೆ ಮನೇಲಿ ನಿಂತ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಂಡ್ರಾ? ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಏನು ಮಾಡಕ್ಕಾಗಲ್ಲ, ಹಂಗೆ ಅನ್ಕೊಳ್ಳಿ. ತಗದು ಕೊಟ್ಟೆ ಅಂದ್ರೆ ಪಗ್ನಿಸ್ಕೊಂಡ್ಬಿಡ್ಬೇಕು. ಓಕೆ, ಏನಂದ್ರೆ ನಿದ್ದೆ ಬರ್ತಾ ಇಲ್ಲ. ಫಸ್ಟ್ ಆಫ್ ಆಲ್, ಸೆಕೆಂಡ್ ಆಫ್ ಆಲ್ ಅದು ಕೂಡ ನಿದ್ದೆ ಬರ್ತಾ ಇಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಾ, ನಿದ್ದೆ ಬರ್ತಾ ಇಲ್ಲ ಗುರು. ಬಂದಿದ್ದೆ 6:45ಕ್ಕೆ ಬಂದೆ. 7 ಗಂಟೆಗೆ ನಿದ್ದೆ ಮಾಡೋಣ. 7 ಗಂಟೆಗೆ ಕಣ್ಣು ಮುಚ್ಚಿದ್ರೆ 1 ಅವರ್ ಏನೋ ನಿದ್ದೆ ಬಂತು ಅಷ್ಟೇ. ಮತ್ತೆ ಇಷ್ಟ ಆಗೋಯ್ತು. ಓಕೆ, ಏನು ಮಾಡೋಕ್ಕಾಗಲ್ಲ, ಅನ್ಭವಿಸ್ಬೇಕು. ಸರಿ ಗಾಯ್ಸ್, ನಾನು ಇವಾಗ ಸ್ನಾನ ಮಾಡಕ್ ಹೋಗ್ತಿದ್ದೀನಿ. ಸ್ನಾನ ಮಾಡ್ಕೊಂಡು ಆದ್ಮೇಲೆ ಬರ್ತೀನಿ. ನಮ್ಮಮ್ಮ ಬಟ್ಟೆ ಹೋಗಿತ್ತವ್ರೆ ಅನ್ಸುತ್ತೆ. ಅವ ಏನ್ ಮಾಡ್ತಿದ್ಯಾ ಮಮ್ಮಿ? ಪಾತ್ರೆ ತೊಳಿತಿದ್ಯಾ? ಹ್ಞೂ, ಸರಿ. ಹಾ, ಸರಿ ಆಯ್ತು. ಪಾತ್ರೆ ತೊಳೆಗೆ ಹೋಗ್ತಿದ್ದಾರೆ. ನಮ್ಮ ಪಾಪು ಓದ್ಕೊಂತಿದ್ದಾಳೆ, ಮೊಬೈಲ್ ನೋಡ್ಕೊಂಡು ಓದ್ಕೊಂತಾಳೆ. ಅವಳನ್ನ ವಿಡಿಯೋ ಮಾಡ್ಬಾರ್ದಂತೆ ನೋಡಿ. ಬಾಕ್ಲಿಗೆ ಸೌಂಡ್ ಇದ್ ಮಾಡ್ತಾನೆ. ಅವಳ ವಿಡಿಯೋ ಮಾಡ್ಕೊಂಡ್ರೆ ಸಾಕು. ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಬಾಕ್ಲ ಎಲ್ಲ ಜೋರಿಸಿದ್ದಾಳೆ. ಸರಿ ಗೈಸ್, ನಾನು ಇವಾಗ ಸ್ನಾನ ಮಾಡ್ಕೊಂಡ್ ಬರಕ್ ಹೋಗ್ತೀನಿ. ಜಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ನಮ್ಮಮ್ಮ ಏನೋ ತೊಳಿತಿದ್ದಾರೆ ಅಷ್ಟೇ, ಮಾಡಕ್ಕಿಲ್ತ. ಸರಿ, ನಾನು ಇವಾಗ ಹೊಟ್ಟೆ ನನ್ನ ಕೈಲಿ ಆಗ್ತಾ ಇಲ್ಲ. ನನಗೆ ಹಾಕೊಂಡು ತಿಂತೀನಿ. ಅವ ಊಟ ಹಾಕೊಂಡು ತಿಂತೀನಿ, ನೀನೇ ಹಾಕೊಡ್ತೀಯಾ? ನೋಡಿ, ಅವ್ರಿಗೆ ಎಷ್ಟೇ ಕೆಲಸ ಇದ್ರು ನಾನೇ ಬಂದು ಹಾಕೊಡ್ತೀನಿ ಅಂದ್ಬಿಟ್ಟು. ಯಾಕಂದ್ರೆ ನಾನು ಇಲ್ಲಿ ಏನಾದ್ರು ಹಾಕೊಳಕ್ ಹೋದ್ರೆ ಏನಾದ್ರು ಚೆಲ್ತೀನ, ಅವ್ರಿಗೆ ಇನ್ನೂ 2 ಕೆಲಸ ಆಗುತ್ತೆ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅದಕ್ಕೆ ಯಾವಾಗ್ಲೂ ಅವ್ರು ಹಾಕೊಡ್ತಾರೆ ಪಾಪ. ಎಷ್ಟೇ ಸರಿ ನಾನು ಹಾಕೊಳಕ್ ಹೋದು ಒಂದ್ಸರಿ ಚೆಲ್ಲಿದ್ದೀನಿ. ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ 20 days ಇಂದ. ಮೊದಲು ಯಪ್ಪ ಅದು ರೆಸ್ಟ್ ಚೆಲ್ತಿದ್ದೆ ಗೊತ್ತು. ಹಾಕೊಳಕ್ ಹೋಗಿದ್ರೆ ಅವಾಗ 2-3 ಕೆಲಸ ಆಗೋದು. ಹಂಗೆ ಮಾಡ್ತಿದ್ದೆ. ಸೌಂಡ್ ಕಮ್ಮಿ ಮಾಡಪ್ಪ ಪ್ಲೀಸ್, ಕಮ್ಮಿ ಮಾಡು. ಇಲ್ಲ ನನ್ನ ಮೊಬೈಲ್ ಕೆತ್ಬಿಟ್ಟು ಆಚೆ ಇಡ್ತೀನಿ. ಪೂರ್ತಿ ಕಮ್ಮಿ ಮಾಡು, 1 ನಿಮಿಷ. ಅದೇನೋ ಮಾಡ್ತದೆ. ಈ ಚಪಾತಿ ನಮ್ಮಮ್ಮ ಬೆಳಗ್ಗೆ ಮಾಡಿದ್ರಂತೆ, ಅದನ್ನ ಹಾಕೊಂತಿದ್ದೀನಿ. ಮೊಸಪ್ ಸಾರು ವಿತ್ ಚಪಾತಿ. ಒಮ್ಮೆ ತೊಳಿತೀನಿ, ಹೋಗ್ಬಿಟ್ಟು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡು. ಜಸ್ಟ್ ಇವಾಗ ಟಿಫನ್ ಮಾಡ್ಕೊಂಡ್ ಬಂದೆ. ನಮ್ಮಮ್ಮ ಇನ್ನು ಪಾತ್ರೆ ತೊಳಿತಾರೆ. ನಮ್ಮ ಪಾಪು ಸೇಮ್ ಮೊಬೈಲ್ ಇಟ್ಕೊಂಡು ನೋಡ್ತಾಳೆ. ನಾನು ಇವಾಗ ಸ್ವಲ್ಪ ಹೊತ್ತು ನಾನು ಮೊಬೈಲ್ ಇಟ್ಕೊಂಡಿರ್ತೀನಿ. ಇರಿಟೇಷನ್ ಕಣ್ರಿ. ನಾನಿವಾಗ ಸ್ವಲ್ಪ ಹೊತ್ತು ಮೊಬೈಲ್ ಇಟ್ಕೊಂಡು ರೀಲ್ಸ್ ಸ್ಕ್ರೋಲ್ ಮಾಡೋದು ಅದು ಇದು ಮಾಡ್ತೀನಿ. ಒಂದು ಅರ್ಧ ಗಂಟೆ. ಆಮೇಲೆ ನಿದ್ದೆ ಬಂದ್ರೆ ಹಂಗೆ ನಿದ್ದೆ ಮಾಡ್ತೀನಿ. ಯಾಕಂದ್ರೆ ನಿದ್ದೆ ಈಸ್ ಇಂಪಾರ್ಟೆಂಟ್. ನಂಗೆ ನಿದ್ದೆ ಮಾಡಿಲ್ಲ ನನ್ನೇನು ಅಷ್ಟೇ. ಯಾಕಂಗ್ ತಿಕಾರ್ ಕರ್ತೀಯ? ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. मेरे साथ अन्याय हुआ है और मैं अब किसी के साथ अन्याय नहीं होने दूंगा. ತಿಂತಲ್ಲ ಬಾಬಾ.
ತಿಂತಾಳ ಹಾಕುವ ಹಾಂ ಬೈ ತಿನ್ನು. ಯಾಕೆ ತಿನ್ನಲ್ಲ ಊಟನ? ಯಾಕೆ ತಿನ್ನಲ್ಲ? ಯಾಕೆ ತಿನ್ನಲ್ಲ? ಹಾ ಇದು ನಿಮ್ಮನೆ ಅನ್ನನ? ಹ್ಞೂ ತಿನ್ನು. ನಿಮ್ಮನೆ ತಿನ್ಬೇಕು ನೀನು. ನಿಮ್ಮನೆ ಅಲ್ವಾ? ಯಾರು ಹೇಳಿದ್ದು ನಿಂಗೆ? ಯಾರು ಹೇಳಿದ್ದು ನಿಮ್ಮನೆ ಅಲ್ಲ ಅಂತ? ಅವ್ರ ಮನೆಗೆ ಬೀಗ ಕೊಟ್ಟಿದ್ದು ತಕೊಂಡ್ಬಿಟ್ಬಿಟ್ಟು. ಹ್ಞೂ ಸರಿ ಆಯ್ತು, ಬಿಟ್ಬಿಡ್ ಬಾವ. ಇರ್ತಾಳೆ. ಬೀಳ್ತೀಯ ಹಿಂದ್ಗಡೆ ಬೀಳ್ತೀಯ. ಬಟ್ಟೆ ಇರ್ತೈತಿ, ಈಗ ತಾನು ಒಗ್ದಿದ್ದೀನಿ. ತಾಯಿಗೆ ಮಗನ ಜೀವ, ಆ ಮಗನಿಗೆ ತಾಯಿ ದೈವ. ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧನೋ. ಜಗದ ಬಾರಿ ಸಾಗರವ ಜಿಗಿದು ಈಜೆ ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ಶಿವನೇ. ಸೂಪರ್. ಇವಾಗ ಜಸ್ಟ್ ಎದ್ದೆ. ಎಷ್ಟು ಗಂಟೆಗೆ ಮಲಗಿದ್ದು ನಾನು? 1 ಗಂಟೆಗೆ. 1 ಗಂಟೆಗಲ್ಲ, 1:30 1 ಗಂಟೆಗೆ 1 ಗಂಟೆಗೆ ಮಲಗಿದ್ದು. ಇವಾಗ ಜಸ್ಟ್ ಎದ್ಬಿಟ್ಟು ನಮ್ಮಮ್ಮ ಬೋಂಡ ಮಾಡಿಕೊಟ್ರು. YT ಸ್ಟುಡಿಯೋ ಓಪನ್ ಮಾಡಿ ನೋಡ್ತೀನಿ, 7 ಜನ ಸಬ್ಸ್ಕ್ರೈಬರ್ ಆಗ್ಬಿಟ್ಟವ್ರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಮಮ್ಮಿ ನಿಜ ಎಷ್ಟು ಖುಷಿ ಆಯ್ತು ಗೊತ್ತಾ? ಯಾಕೆ ಹೇಳು? ಗೊತ್ತಿಲ್ಲಪ್ಪ. ನಮ್ಮಮ್ಮ ಬೋಂಡ ಮಾಡ್ತವ್ರು ನೋಡಿ. ಯಾಕೆ ಗೊತ್ತಾ ಖುಷಿ ಆಗಿದ್ದು? ಅದೇ ಬೋಂಡ ಮಾಡ್ಕೊಡ್ತೀನಿ ಎಲ್ಲದಕ್ಕ. ಅದು ಸಪ್ರೇಟ್ ಖುಷಿ. ಅದೇ ಇದಕ್ಕಿಂತ ಬೋಂಡಕ್ಕಿಂತ ಖುಷಿ ಆಗಿದೆ ಏನಂದ್ರೆ, ನಿಜ ನನಗೆ ಇಷ್ಟು ದಿನ ಒಬ್ರು ಸಬ್ಸ್ಕ್ರೈಬ್ ಮಾಡ್ತಾ ಇರ್ಲಿಲ್ಲ. 45 ವಿಡಿಯೋ ಹಾಕಿದ್ದೀನಿ. ಒಬ್ರು ಒಂದು ಸಬ್ಸ್ಕ್ರೈಬರ್ ಮಾಡ್ತಿರ್ಲಿಲ್ಲ. 40 ಸಬ್ಸ್ಕ್ರೈಬರ್ ಹೆಂಗಿತ್ತು ಹಂಗೆ ಇತ್ತು. ನಾನು ಬೇರೆಯವ್ರಿಗೆಲ್ಲ ಹೇಳಿ ಮಾಡಿಸಿದ್ದೆ. ಬಟ್ ಇವತ್ತು ಅದಾಗದೆ 7 ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ರಲ್ಲ, ಅದಕ್ಕೆ ಖುಷಿ ಆಗ್ತೈತೆ. ನಿನ್ನ ಅನಿಸಿಕೆ? ಅವರೇ ಮಾಡ್ಬೇಕು, ನಾವು ಇವಳಿ ಮಾಡ್ಬೇಕು. ಮಾಡ್ತಾರ? ನೀನ್ ಹೇಳದ್ಮೇಲೆ ಮಾಡ್ತಾರ? ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ಮಾಡೇ ಮಾಡ್ತಾರೆ. ಹಂಗೆ ಇಷ್ಟ ಆಗುತ್ತೆ ನಿಮ್ಗೆ ಖಂಡಿತ. ಇವಾಗ ಇಷ್ಟ ಆಗಿದ್ರೆ ಮುಂದಕ್ಕೆ ಇಷ್ಟ ಆಗುತ್ತೆ. ಇವಾಗ ನಾನು ಆಫೀಸ್ ಹೋಗ್ತಾ ಇದೀನಿ, ಅದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಮುಂದಕ್ಕೆ ನನಗೆ 1 ಲಕ್ಷ ಸಬ್ಸ್ಕ್ರೈಬರ್ ಆದ್ಮೇಲೆ ಆಫೀಸ್ಗೆ ಹೋಗಲ್ಲ ತಾನೇ ಮಮ್ಮಿ? ಇಲ್ಲ, ಹೋಗ್ಬೇಕು. ಸರಿ ಆಯ್ತು. ದುಡಿತೀನಿ, ಇಲ್ಲ ಅಂತ ಹೇಳಲ್ಲ. ನಾನು 1 ಲಕ್ಷ ಸಬ್ಸ್ಕ್ರೈಬರ್ ಆದ್ರೆ ನನಗೆ ಒಂದು 50,000ದಿಂದ 1 ಲಕ್ಷ ವ್ಯೂಸ್ ಬಂದ್ರೆ ಪ್ರತಿ ವಿಡಿಯೋಗೂ ನಾನು ಆಫೀಸ್ಗೆ ಹೋಗ್ಬೇಕು. ಆಫೀಸ್ಗೆ ಯಾಕಂದ್ರೆ ನಮ್ಗೆ ಫಸ್ಟ್ ಕೈ ಹಿಡಿದದ್ದೇ ಆಫೀಸ್. ನಾನು ಆಫೀಸ್ಗೆ ಹೋಗೋ ಇದೆ ಚಿಂತನೆ ಬರಲ್ಲ. ನಮ್ಮ ಅಮ್ಮ ಗೊತ್ತಿಲ್ಲ ಬಿಡಿ ಇದ್ರ ಬಗ್ಗೆ, ಅದಕ್ಕೆ ಹಂಗಂತಾರೆ. ಯಾಕಂದ್ರೆ ನಾನು ಇವಾಗ ಆಫೀಸ್ಗೆ ಹೋಗೋದ್ರಿಂದಾನೇ ನಮ್ಮ ಮನೆ ನಡೀತಿರೋದು. ಯಾಕಂದ್ರೆ ನಮ್ಮ ಅಪ್ಪಗೂ ಇವಾಗ ನೆಕ್ಸ್ಟ್ ವರ್ಷ ನಮ್ಮ ಅಪ್ಪ ರಿಟೈರ್ಮೆಂಟ್ ಆಗ್ತಿದ್ದಾರೆ. ಅವಾಗ ನಾನು ಒಬ್ಬನೇ ದುಡಿಬೇಕಾಗಿರೋದು. ಅದಕ್ಕೆ ಹಂಗಂತವ್ರೆ. ಅದು ಬಿಟ್ಟರೆ ಏನೇನಿಲ್ಲ. ಬಾಡಿಗೆ ಕಟ್ಕೊಂಡು ಬೆಂಗಳೂರು ಜೀವನ ಇನ್ನೆಷ್ಟು ಕಷ್ಟ ಇದೆ. ಇರುತ್ತೆ ಮಮ್ಮಿ, ಇರುತ್ತೆ. ಅದಕ್ಕೆ ಇದನ್ನೆಲ್ಲ ಮಾಡ್ತಿರೋದು. ಬಾಡಿಗೆ ಕಟ್ಟಿ ನಾವು ಜೀವನ ಮಾಡ್ತೀನಿ ಅಂದ್ರೆ ಎಷ್ಟು ಕಷ್ಟ ಐತೆ ನಮಗೂ ಅರ್ಥ ಆಯ್ತಾ? ಅದಕ್ಕೆ ಮಾಡ್ಬೇಕು. ನನ್ಗೇನ್ ಇಷ್ಟ ಅದನ್ನ ಮಾಡ್ಬೇಕಾ ಅಥವಾ ನಿನ್ಗಿಷ್ಟ ಆದದ್ನು ನೀನ್ ಮಾಡು, ಆದ್ರೆ ಆ ಕೆಲಸನೂ ಉಳಿಸ್ಕೋಬೇಕು ಅಷ್ಟೇ. ಕೆಲಸ ಉಳಿಸ್ಕೊಂತೀನಿ ನಾನು. ಕೆಲಸ ಉಳಿಸ್ಕೊಂಡೆ ಇನ್ನೂ ಹೆಚ್ಚಿಗೆ ಇದಾಗ್ಬೇಕು. ಕೆಲಸ ಉಳಿಸ್ಕೊಂಡೆ ಇದನ್ನು ಮಾಡ್ತೀನಿ. ಪಾಪ ಎತ್ತು ಇದನ್ನ ಫಸ್ಟ್ ಹಿಂಗೆ ನಮ್ಮ ಅಕ್ಕ ಅವ್ರ ಜೊತೆ ಮಾತಾಡ್ತಾರೆ. ನಮ್ಮ ಅಪ್ಪ ಅಮ್ಮ. ನಾನು ಇವಾಗ ಜಸ್ಟ್ ವರ್ಕೌಟ್ ಮುಗಿಸ್ಕೊಂಬಂದೆ. ಇವತ್ತು ಲೆಗ್ ವರ್ಕೌಟು. ಯಪ್ಪ ದೇವ್ರು, ನಮ್ಮ ಟ್ರೈನರ್ ಇಟ್ಕೊಂಡು ವೆಯ್ಟ್ಸ್ ಹಾಕಿ ಓಹೋ ಇವತ್ತು ಸುಸ್ತಾಗೋಯ್ತು. ಸಿಗಾಬಿಟ್ಟು ನಂಗೆ ಭಯ ಆಗ್ತಿತ್ತು. ಅವ್ರು ಅಷ್ಟು ವೆಯ್ಟ್ಸ್ ಹಾಕ್ತಿದ್ರೆ ಭಯ ಆಗ್ತಿತ್ತು. ನಿಜ, ಎಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಅಷ್ಟು ಭಯ ಆಗ್ತಿತ್ತು ನನಗೆ. ಆದ್ರೂ ಮಾಡ್ತಾಯಿದ್ದೆ.
ನೀವು ದೇವ್ರೆ, ನನಗೆ ಒಂದು ಲೆಗ್ ಪ್ರೆಸ್ ಮಷೀನ್ ಇದೆಯಲ್ಲ, ಅದು ನೋಡಿದ್ರೆ ಭಯ ಆಗುತ್ತೆ. ನಾನು ಇನ್ಸ್ಟಾಗ್ರಾಮು ರೀಲ್ಸಲ್ಲೆಲ್ಲ ಯೂಟ್ಯೂಬಲ್ಲಲ್ಲ ನೋಡ್ಬಿಟ್ಟು, ಯಾಕಂದ್ರೆ ಅದು ಮಾಡ್ಬೇಕಾದ್ರೆ ಕಾಲೇ ಮುರಿದೋಗ್ಬಿಟ್ಟಿದ್ದಾವೆ ಎಷ್ಟೊಂದು ಜನದ್ದು. ಅಂಥದ್ರಲ್ಲಿ ನನಗೆ ಆಕ್ಸಸ್ ತುಂಬ ಇಷ್ಟ, ಆದರೂ ಭಯ ಮಾತ್ರ ಸಿಕ್ಕಾಪಟ್ಟೆ ಆಗುತ್ತೆ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಓ ದೇವ್ರೆ, ಮಸ್ತ್ ಸುಖ ಮಾತ್ರ ಇವತ್ತು, ಒಳ್ಳೆ ಸುಖ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಕ್ಸಸೈಸ್ಗಳು ಇವತ್ತು. ಜಾಸ್ತಿ ವೆಯ್ಟ್ಸ್ ಹಾಕೊಂಡು ಮಾಡಿದೆ, ಒಂಥರ ಸಖತ್ತಾಗಿದೆ ಸುಖ. ಸರಿ ಆಯಿತು ಗೈಸ್, ನಾನು ತಿಂತೀನಿ. ಆಮೇಲೆ ಆಗಲೇ ಅನ್ನ ಸಾಂಬಾರು ತಿಂದೆ, ಮಧ್ಯಾಹ್ನದ ಊಟ 6 ಗಂಟೆಗೆ ತಿಂದ್ಬಿಟ್ಟು ಹೋಗಿದ್ದೆ. ಅದಕ್ಕೆ ಅನ್ಸುತ್ತೆ ಇವತ್ತು ಜಾಸ್ತಿ ಸುಸ್ತಾಗ್ತಿದ್ದು. ಇವತ್ತು ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. ಒಂದೊಂದು ಸರಿ ಒಂದೊಂದು ಸೆಟ್ಗೂ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು ಇವತ್ತು. ಇವತ್ತು ನೈಟ್ ಡಿನ್ನರ್ ಬಂದ್ಬಿಟ್ಟು ರಾಗಿ ಮುದ್ದೆ ಉಪ್ಸಾರು, ಒಳ್ಳೆ ಊಟ. ನಿದ್ದೆ ಮಾತ್ರ ಸಿಕ್ಕಾಪಟ್ಟೆ ಎಳಿತೈತೆ. ಎದ್ದೊಳಿಸ್ಬಿಟ್ಟು ಕೊಟ್ಬಿಟ್ರು ನಮ್ಮಮ್ಮ, ಯಾಕಂದರೆ ಆಮೇಲೆ ಮಲ್ಕೊಂಡ್ರೆ ಎದ್ದೊಳಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಿದ್ದೆ ಮಾಡ್ತಿದ್ದವನ್ನ ಎದ್ದೊಳಿಸ್ಬಿಟ್ಟು ಕೊಟ್ಬಿಟ್ರು. ನಿಂತೀರ ನೀವು? ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ಯಾರಾದರೂ ನನ್ನ ವೀಡಿಯೋ ಇಷ್ಟ ಆಗಿದರೆ, ನನ್ನ ವ್ಲಾಗ್ಸ್ ಇಷ್ಟ ಆಗಿದರೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾತ್ರ ಮರೀಲೇಬೇಡಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.